ಮಿನಿಟ್ಸ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ರಿಕ್ವೆಸ್ಟ್ ಬಂದು ಶ್ಯಾಮಿಲಿ ಲೋಹಿತ್ ಅವ್ರದ್ದು. ನನಗೆ ಕಮೆಂಟ್ ಮಾಡಿ ಲೆಟರ್ನ ಹೆಣ್ಮಕ್ಳು ಹೆಸರನ್ನ ಕೇಳಿದರು. ಸೊ ನಾನು ಲೆಟರ್ನ ಬೆಸ್ಟ್ ಹಾಗೂ ಯೂನಿಕ್ ಹೆಸರನ್ನ ಸೆಲೆಕ್ಟ್ ಮಾಡಿ ವಿತ್ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಲೆಟರ್ನ ಹೆಣ್ಮಕ್ಳ ಹೆಸರು ನೋಡೋಣ. ಸ್ನೇಹಿತರೆ, ನಾವು ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಆ ಹೆಸರು ಯಾವಾಗೂ ಅರ್ಥಪೂರ್ಣವಾಗಿರಬೇಕು. ಯಾಕಂದರೆ ಮುಂದೆ ಆ ಹೆಸರು ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ನೇಮ್ ಬಂದು ಮನೀಷಾ ಅಂದರೆ ಅರಿವು, ಇಚ್ಛೆ, ಡಿಸೈರ್, ವಿಶಸ್ ಅಂತಾರಲ್ಲ. ಒಂಥರ ಡಿಸೈರ್ ಅಂದರೆ ಯಾವ ಥರ ಅಂದರೆ ಇಂಟೆಲಿಜೆಂಟ್ ಡಿಸೈರ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಡಿಸಿಷನ್ ತೊಗೊಳಲ್ಲ. ತುಂಬ ಯೋಚನೆ ಮಾಡಿ, ತುಂಬ ಅರಿವಿಂದ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಮಾಡುವಂತಹದ್ದು ಅಂತ ಸೂಚಿಸೋ ಅರ್ಥ ಆಗಿದೆ. ಸೊ ಸೆಕೆಂಡ್ ಹೆಸರು ಬಂದು ಮಾನಸ ಅಂದರೆ ಮನಸ್ಸಿನಲ್ಲಿ ಗ್ರಹಿಸುವ, ಕನ್ಸೀವ್ಡ್ ಇನ್ ದಿ ಮೈಂಡ್. ಅಂದರೆ ಏನಾದರೂ ಒಂದು ವಸ್ತು ಆಗಿರಲಿ ಅಥವಾ ಬೇರೆ ಮತ್ತೊಂದಾಗಿರಲಿ, ಏನಾದರೂ ಹೇಳಿದಾಗ ಅದ್ರ ಬಗ್ಗೆ ತುಂಬ ಇಮ್ಯಾಜಿನೇಷನ್ ಮಾಡೋ ಒಂದು ಕೆಪಾಸಿಟಿ ಅವ್ರಿಗೆ ಜಾಸ್ತಿ ಇರುತ್ತೆ. ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ಬೋದು. ಸೊ ಮನಸ್ಸಿನಲ್ಲೇ ಕಲ್ಪನೆ ಮಾಡುವಂತಹ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಹೆಸರು ಬಂದು ಮಯೂರಿ ಅಂದರೆ ಹೆಣ್ಣು ನವಿಲು, ಪೀಹನ್. ಹೆಣ್ಣು ನವಿಲು ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಅದು ಗಂಡು ನವಿಲಿಗಿನ್ನ ಎತ್ತರಕ್ಕೆ ಹಾರವೇಗ. ಸೊ ಆ ಒಂದು ಪವರ್ ಹೊಂದಿರುತ್ತೆ. ಅದೇ ರೀತಿ ಹೆಣ್ಮಕ್ಳಿಗೆ ಹೆಸರಿಟ್ಟಾಗ ಖಂಡಿತವಾಗೂ ಲೈಫಲ್ಲಿ ಎಲ್ಲ ಹಂತದಲ್ಲೂ ಅವರು ತುಂಬ ಎತ್ತರವಾಗಿ ಬೆಳೀಲಿ, ಅವ್ರ ವಿಷಸ್ ಎಲ್ಲ ಕಂಪ್ಲೀಟ್ ಆಗಲಿ, ಉನ್ನತವಾದ ಸ್ಥಾನಮಾನಗಳನ್ನು ಗಳಿಸಲಿ ಅಂತ ಹೇಳೋ ಸೂಚಿಸೋ ಅರ್ಥ. ಸೊ ನೆಕ್ಸ್ಟ್ ಹೆಸರು ಬಂದು ಮೇಘ ಅಂದರೆ ಮೋಡ ಮತ್ತು ಮಳೆ ಅಂತ ಹೇಳ್ಬೋದು. ಸೊ ಮಳೆ ಅಂದರೆ ನೀರಂದರೆ ಪ್ಯೂರಿಟಿ. ಸೊ ಆ ಪ್ಯೂರಿಟಿ ಇವರಲ್ಲೂ ಇರಲಿ, ಆ ಟ್ರಾನ್ಸ್ಪರೆಂಟ್ ಗುಣ ಇವರಲ್ಲೂ ಇರಲಿ ಅಂತ ಸೂಚಿಸೋ ಅರ್ಥವಾಗಿದೆ. ಸೊ ನೆಕ್ಸ್ಟ್ ಹೆಸರು ಬಂದು ಮಾಧುರಿ ಅಂದರೆ ಸಿಹಿಯಾದ, ಆಕರ್ಷಣೆ, ಸ್ವೀಟ್ನೆಸ್ ಅಂತಾರಲ್ಲ, ಒಂಥರ ಚಾಮಿಂಗ್, ತುಂಬ ಆಕರ್ಷವಾಗಿರುತ್ತೆ. ಅವ್ರದ್ದು ರೂಪ ಆಗ್ಬೋದು ಅಥವಾ ಗುಣ ಆಗ್ಬೋದು, ಖಂಡಿತವಾಗೂ ಎಲ್ಲರೂ ಆಕರ್ಷಣೆ ಮಾಡುವಂಥದ್ದು. ಮತ್ತು ಸ್ವೀಟ್ ಪರ್ಸನ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಒಂದು ಮೀನಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಹೆಸರು ಬಂದು ಮಧುಶ್ರೀ ಅಂದರೆ ವಸಂತ, ಚಿಗುರಿನ ಸೌಂದರ್ಯ, ಬ್ಯೂಟಿ ಆಫ್ ಸ್ಪ್ರಿಂಗ್ ಅಂತ ಹೇಳ್ತಾರಲ್ಲ. ಅಂದರೆ ವಸಂತ ಮಾಸದ ಮಧುವಿನಂತೆ ಎಲ್ಲೆಲ್ಲೂ ಎಲ್ಲ ಕಡೆಯಲ್ಲೂ ಸುಮಧುರ ಒಳ್ಳೆಯ ಭಾವನೆಯನ್ನು ಇವರು ಎಲ್ಲರಲ್ಲೂ ಬಿಡಲಿ ಹಾಗೂ ಇವರ ಕೀರ್ತಿ ಎಲ್ಲೆಲ್ಲೂ ಹಬ್ಬಲಿ ಅಂತ ಸೂಚಿಸೋ ಅರ್ಥವಾಗಿದೆ. ನೆಕ್ಸ್ಟ್ ನೇಮ್ ಬಂದು ಮಾನ್ಯ ಅಂದರೆ ತಿಳಿದವಳು, ಗೌರವಕ್ಕೆ ಅರ್ಹರು, ವರ್ತಿ ಆಫ್ ಹಾನರ್ ಅಂತಾರಲ್ಲ. ಇವರು ಮಾಡುವಂತಹ ಎಲ್ಲ ಒಳ್ಳೆಯ ಕೆಲಸಕ್ಕೆ ತಕ್ಕ ಗೌರವ ಸಿಗುತ್ತೆ ಹಾಗೂ ಇವರು ಕೂಡ ಬೇರೆಯವ್ರನ್ನ ಅದೇ ಪ್ರೀತಿ, ವಿಶ್ವಾಸ, ಗೌರವದಿಂದ ನೋಡಲಿ ಅಂತ ಸೂಚಿಸೋ ಅರ್ಥ. ನೆಕ್ಸ್ಟ್ ಹೆಸರು ಬಂದು ಮಮತಾ ಅಂದರೆ ಪ್ರೀತಿ, ಕರುಣೆ, ವಾತ್ಸಲ್ಯ, ಅಫೆಕ್ಷನ್, ಮದರ್ ಲವ್ ಅಂತ ಹೇಳ್ಬೋದು. ಅಂದರೆ ತಾಯಿಯ ಪ್ರೀತಿ, ಆ ವಾತ್ಸಲ್ಯ ತೋರಿಸ್ತಾರಲ್ಲ, ಕರುಣೆ, ವಾತ್ಸಲ್ಯ ಇರುತ್ತೆ. ತಾಯಿ ತುಂಬಾ ಮುಗ್ಧವಾದಂತಹ ಪ್ರೀತಿ. ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಸೊ ಆ ಥರ ಹೋಲಿಕೆ ಆಗುತ್ತೆ. ಸೊ ನೆಕ್ಸ್ಟು ಹೆಸರು ಬಂದು ಮಧುರ ಅಂದರೆ ಸಿಹಿಯಾದ, ಸ್ವೀಟ್ನೆಸ್ ಅಂತಾರಲ್ಲ. ಸೊ ಇವ್ರ ನಡೆ, ನುಡಿ, ಮಾತು ಎಲ್ಲದರಲ್ಲೂ ಸಿಹಿಯಾಗೇ ಇರುತ್ತೆ. ಬೇರೆಯವ್ರಿಗೆ ಕಹಿ ಭಾವನೆ ಉಂಟು ಮಾಡಬಾರ್ದು ಅಂತ ಸೂಚಿಸೋ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಹೆಸರು ಸ್ನೇಹಿತರೆ ಮೇಘನ ಅಂದರೆ ಮೋಡ, ಮಳೆ, ಕ್ಲೌಡ್, ರೇನ್. ಹೇಗೆ ಮೋಡ ನೀಲಿ ಅಥವಾ ಕಪ್ಪು ವರ್ಣದಾಗಿರ್ಬೋದು, ಬಟ್ ಅದರೊಳಗಡೆ ಇರೋದು ಬಿಳಿಯ ಬಣ್ಣದ ನೀರು. ಮಳೆ ಅಂದ್ರೇ ನೀರು. ಸೊ ಇವರ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿರಲಿ ಅಂತ ಸೂಚಿಸೋ ಅರ್ಥ. ಆಮೇಲೆ ಅದೇ ಟ್ರಾನ್ಸ್ಪರೆಂಟ್ ಇರಲಿ, ವಾಟರ್ ಥರ ಅಂತ. ಸ್ನೇಹಿತರೆ, ಪೇರೆಂಟ್ಸ್ ಕಂಬೈನ್ ನೇಮ್ ಕ್ರಿಯೇಟ್ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಅದರಲ್ಲೂ ನಾನು ವಿತ್ ಮೀನಿಂಗು ನಾನು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇದಕ್ಕಾದರೂ ನಿಮ್ಮದು ಒಂದು ಲೈಕ್ ಕೊಟ್ಟು, ಜಸ್ಟ್ ಒಂದು ಲೈಕ್ ಕೊಡಿ ನನ್ನ ವೀಡಿಯೋಗೆ. ನಿಮ್ಮ ಒಂದು ಲೈಕ್ ಇದೆ ನನಗೆ ಖಂಡಿತವಾಗೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಹೆಸರು ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಹೆಸರು ಬಂದು ಮುಕ್ತಿ ಅಂದರೆ ಬಿಡುಗಡೆ ಹೊಂದುವ, ರಿಲೀವ್ ಫ್ರಮ್ ಆಲ್. ಅಂದರೆ ಮುತ್ತಿನಂತ ಮಾತಾಡಿ ಎಲ್ಲರ ಹೃದಯವನ್ನು ಗೆಲ್ಲಿ, ಮಾತಿನ ಶಕ್ತಿಯಲ್ಲೇ ಎಲ್ಲರನ್ನು ಮೋಡಿ ಮಾಡಿ ಎಂತಹ ಪ್ರಾಬ್ಲಮ್ ಇದ್ದು ಅದರಿಂದ ಹೊರ ಬರ್ತಾರೆ. ಅಂತಹ ಕ್ರಿಯೇಟಿವ್ ಪವರ್, ಸೃಜನಶೀಲತೆ ಇವರಲ್ಲಿ ಇರುತ್ತೆ ಅಂತ ಸೂಚಿಸೋ ಅರ್ಥ. ಸೊ ನೆಕ್ಸ್ಟ್ ನೇಮ್ ಬಂದು ಮನುಶ್ರೀ ಅಂದರೆ ಆಕರ್ಷಿಸುವ, ಸುಂದರ, ಒನ್ ಹೂ ಗಿವ್ಸ್ ಹ್ಯಾಪಿನೆಸ್, ಬ್ಯೂಟಿಫುಲ್ ಅಂತ ಕೂಡ ಹೇಳ್ಬೋದು. ಅಂದರೆ ಇವರ ನಡೆ ನುಡಿಗಳಲ್ಲೇ ಎಲ್ಲರನ್ನೂ ಆಕರ್ಷಿಸುವ ಮನೋಭಾವನೆ ಹೊಂದಿರಲಿ. ಆ್ಯಂಡ್ ಇವರಿಂದ ಸರ್ವ ಜನರಿಗೂ, ಅಂದರೆ ಇವರ ತಂದೆ ತಾಯಿ ಆಗಿರ್ಬೋದು ಅಥವಾ ಮದುವೆ ಆಗೋ ಹಸ್ಬೆಂಡ್ ಇರ್ಬೋದು ಅಥವಾ ಸಂಬಂಧಿಕರು, ಸ್ನೇಹಿತರು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವ ನಾರಿಯಾಗಿರಲಿ ಅಂತ ಸೂಚಿಸೋ ಅರ್ಥ.
ಸೊ ನೆಕ್ಸ್ಟ್ ಹೆಸರು ಬಂದು ಮಿಥುನ ಅಂದರೆ ಒಗ್ಗಟ್ಟು, ಸಂಯೋಜನೆ ಅಂದರೆ ಯೂನಿಯನ್ ಅಂತ ಹೇಳ್ಬೋದು. ಅಂದರೆ ಒಗ್ಗಟ್ಟಿನಿಂದ ಎಲ್ಲರ ಜೊತೆ ಮಿಂಗಲ್ ಆಗಿ ಜೀವನ ನಡೆಸ್ಕೊಂಡು ಹೋಗಲಿ ಅಂತ ಸೂಚಿಸೋ ಅರ್ಥ ಅದು. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ, ಖಂಡಿತವಾಗೂ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೆಸರು ಬಂದು ಮೈತ್ರಿ ಅಂದರೆ ಗೆಳೆತನ, ಕೂಡಿಸು, ಅಲಯನ್ಸ್ ಮೇಕಿಂಗ್ ಅಂತ ಹೇಳ್ತಾರಲ್ಲ. ಅಂದರೆ ಇವರಲ್ಲಿ ದ್ವೇಷದ ಮನೋಭಾವನೆ ಬರಬಾರ್ದು, ಎಲ್ಲರೊಂದಿಗೆ ಒಟ್ಟುಗೂಡಿಸ್ಕೊಂಡು ಗೆಳೆತನದಿಂದ ಕೂಡಿ ಬಾಳಲಿ ಎಂದು ಸೂಚಿಸುವ ಅರ್ಥವಾಗಿದೆ. ಸೊ ನೆಕ್ಸ್ಟ್ ಹೆಸರು ಬಂದು ಮೈನಾ ಅಂದರೆ ಇದೊಂದು ಸುಂದರವಾದ ಪಕ್ಷಿಯ ಹೆಸರು, ಬರ್ಡ್ ನೇಮ್, ಬ್ಯೂಟಿಫುಲ್ ಬರ್ಡ್ ನೇಮ್. ಅಂದರೆ ಹೇಗೆ ಪಕ್ಷಿಗೆ ಸುಂದರವಾದ ಕಂಠ ಇರುತ್ತೆ ಅದೇ ರೀತಿ ಆ ಸುಂದರವಾದ ಕಂಠ ಇವರಿಗೂ ಬರಲಿ, ಸಂಗೀತದಲ್ಲಿ ನಿಪುಣರಾಗಲಿ ಅಂತ ಸೂಚಿಸುವ ಅರ್ಥ. ಸೊ ನೆಕ್ಸ್ಟ್ ಹೆಸರು ಬಂದು ಮೃದುಸ್ಮಿತ ಅಂದರೆ ಸುಂದರವಾದ ನಗು, ಸ್ವೀಟ್ ಸ್ಮೈಲ್ ಅಂತಾರಲ್ಲ. ಅಂದರೆ ಇವರ ಮುಖ ಸದಾ ನಗುವಿಂದ ಕೂಡಿರಲಿ, ಆ ನಗುವೇ ಇವರಿಗೆ ಆಕರ್ಷಕವಾಗಿರಲಿ, ನಗುವಿನ ಹಸನ್ಮುಖಿಯಾಗಿರಲಿ ಅಂತ ಸೂಚಿಸುವ ಒಂದು ಅರ್ಥ. ಸೊ ಕೊನೆಯ ಹೆಸರು ಬಂದು ಮೋಕ್ಷ ಅಂದರೆ ವಿಮೋಚನೆ, ಲಿಬರೇಷನ್, ಸ್ಯಾಲ್ವೇಷನ್ ಅಂತಾರಲ್ಲ, ಡೆಲಿವರೆನ್ಸ್, ಎಕ್ಸಂಪ್ಷನ್. ಅಂದರೆ ಅವ್ರು ಮಾಡೋ ಒಂದು ಕಾರ್ಯದಲ್ಲಿ ಅವರಿಗೆ ಕ್ಲಾರಿಟಿ, ಆ ಕ್ಲಿಯರೆನ್ಸ್ ಇರಲಿ, ಆ ಜ್ಞಾನದ ವಿಮೋಚನೆ ಇರಲಿ ಅಂತ. ಸೊ ನೆಕ್ಸ್ಟ್ ಹೆಸರು ಬಂದು ಮಿತ್ರ ಅಂದರೆ ಸ್ನೇಹದ ಭಾವದವಳು, ಫ್ರೆಂಡ್ಲಿ ನೇಚರ್ ಗರ್ಲ್. ಅಂದರೆ ಎಲ್ಲರೊಂದಿಗೆ ಪ್ರೀತಿ, ಸ್ನೇಹ, ಸಹನೆಯ ಭಾವನೆಯೊಂದಿಗೆ ನಡೆಯಲಿ ಎಂದು ಸೂಚಿಸುವ ಒಂದು ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಹೆಸರು, ಸೊ ನೆಕ್ಸ್ಟ್ ನೇಮ್ ಬಂದು ಮಧುಮಿತ ಅಂದರೆ ಮಧುವಿನಂತೆ ಸಿಹಿ, ಸ್ವೀಟ್ ಗರ್ಲ್. ಮಧು ಅಂದರೆ ಇಲ್ಲಿ ಜೇನ್ ಅಂತ ಅರ್ಥ. ಸೊ ಜೇನಿನಂತೆ ಇವರ ಗುಣನಡತೆ ಸಿಹಿಯಾಗಿರಲಿ ಅಂತ ಸೂಚಿಸೋ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಹೆಸರು ಬಂದು ಮೃದುಲ ಅಂದರೆ ಕೋಮಲವಾದ ಸ್ವಭಾವ. ಇದು ಕೂಡ ನೇಮು ಮತ್ತು ಮೀನಿಂಗ್ ಎರಡೂ ಚೆನ್ನಾಗಿದೆ. ಅಂದರೆ ಸಾಫ್ಟ್ ನೇಚರ್ ಗರ್ಲ್ ಅಂತಾರಲ್ಲ, ಇವರ ಗುಣನಡತೆ ಬೇರೆಯವ್ರಿಗೆ ನೋವು ಉಂಟು ಮಾಡದೇ ಇರಲಿ ಅಂತ ಸೂಚಿಸೋ ಅರ್ಥವಾಗಿದೆ. ಸೊ ನೆಕ್ಸ್ಟ್ ನೇಮ್ ಬಂದು ಮೇಧ ಅಂದರೆ ವಿದ್ಯಾವಂತೆ, ಸರಸ್ವತಿ ದೇವಿ, ಗಾಡೆಸ್ ಸರಸ್ವತಿ. ಅಂದರೆ ಸರಸ್ವತಿ ಮಾತೆಯ ಕೃಪೆ ಇವ್ರ ಮೇಲಿರಲಿ, ಸರಸ್ವತಿ ಇವ್ರಿಗೆ ಒಲಿಲಿ, ತುಂಬ ಬುದ್ಧಿವಂತರಾಗಿರಲಿ, ವಿದ್ಯೆ ಕೂಡ ಚೆನ್ನಾಗತ್ತಿ ವಿದ್ಯಾವಂತರಾಗಲಿ ಅಂತ ಸೂಚಿಸೋ ಒಂದು ಅರ್ಥ. ಸೊ ನೆಕ್ಸ್ಟ್ ನೇಮ್ ಬಂದು ಮೃತ್ತಿಕಾ ಅಂದರೆ ಭೂಮಿ ತಾಯಿ, ಅರ್ಥ ಅಂತ ಹೇಳ್ಬೋದು. ಹೇಗೆ ಭೂಮಿ ತಾಯಿಗೆ ಸಹನೆ, ವಾತ್ಸಲ್ಯ ಗುಣ ಇದೆ, ಅದೇ ರೀತಿ ಇವರಲ್ಲೂ ಆ ಸಹನೆ ಗುಣ ಬೆಳೆಸ್ಕೊಳ್ಳಿ, ಆ ತಾಯಿಯ ವಾತ್ಸಲ್ಯ ಪ್ರೀತಿ ಇವರಲ್ಲೂ ಇರಲಿ ಅಂತ ಸೂಚಿಸೋ ಅರ್ಥವಾಗಿದೆ. ಸೊ ಕೊನೆಯ ಹೆಸರು ಬಂದು ಮಸ್ಮ ಅಂದರೆ ಮುಗ್ಧತೆ, ಇನ್ನೋಸೆಂಟ್, ಇನ್ಫ್ಯಾಲಿಬಲ್ ಅಂತ ಹೇಳ್ತಾರಲ್ಲ. ಸೊ ಇವರ ಮಕ್ಕಳ ಮನಸ್ಸು ಹೇಗೆ ಮುಗ್ಧತೆ ಇರುತ್ತೆ ಅದೇ ರೀತಿ ಇವರ ಮನಸ್ಸು ಕೂಡ ಮುಗ್ಧತೆಯಿಂದ ಕೂಡಿರಲಿ ಅಂತ ಸೂಚಿಸೋ ಒಂದು ಅರ್ಥ ಆಗಿದೆ. ಸೊ ಇದಿಷ್ಟು ಎಮ್ ಲೆಟರ್ನ ನೇಮ್ಗಳು. ಸೊ ಖಂಡಿತವಾಗೂ ಶ್ಯಾಮಿಲಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಹೆಸರು ಇಷ್ಟ ಆಯಿತು ಅಂತ ಕೂಡ ಮೆನ್ಷನ್ ಮಾಡಿ. ಸೊ ನಾನು ತುಂಬ ಹೆಸರುಗಳ ಆಪ್ಷನ್ನೇ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಸ್ನೇಹಿತರೆ, ಪೇರೆಂಟ್ಸ್ ಕಂಬೈನ್ ನೇಮ್ ಮಕ್ಕಳಿಗಿಡೋದು ತುಂಬಾ ಟ್ರೆಂಡಲ್ಲಿದೆ. ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಕಂಬೈನ್ ನೇಮ್ ಇಡಬೇಕಂತಿದೆ ಖಂಡಿತವಾಗೂ ಕಮೆಂಟ್ ಸೆಕ್ಷನಲ್ಲಿ ಕಪಲ್ಸ್ ನೇಮ್ ಮೆನ್ಷನ್ ಮಾಡಿ ಆ್ಯಂಡ್ ಯಾವ ಮಗು ಹೆಸರು ಬೇಕು ಅಂತ ಕೂಡ ಮೆನ್ಷನ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.